ಪರವಾಗಿಲ್ಲಪ್ಪ, ಎಲ್ಲಿಂದ್ರೂ ಕಾಣಿಸ್ತೀವಿ. ಮೊದಲನೇದಾಗಿ ಎಲ್ಲಿಂದ ಶುರು ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಇವತ್ತು ನಮ್ಮ ಅಂಗಡಿ ಮುಂದೆಯಿಂದನೇ ಓಪನಿಂಗ್ ಶಾಟ್ ಇಟ್ಬಿಟ್ಟಿದ್ದೀನಿ. ಗಾಡಿ ತಗ್ ಸುಮಾರು ದಿನ ಆಗ್ಬಿಟ್ಟೈತೆ, ಅದಕ್ಕೋಸ್ಕರ ನಮ್ಮ ಬೇಬಿ ಜೊತೆ ಕ್ಯಾರ್ಪೇಟೆ ಒಳಗಡೆ ಒಂದು ಒಳ್ಳೆ ಬೀಟ್ಸ್ ಹೋಗೋಣ ಅಂದ್ಬಿಟ್ಟು ಗಾಡಿ ತೆಗಿತಾ ಇದ್ದೀನಿ. ಬೆಳಗ್ಗೆನೆ ಏನು ಇವತ್ತು ಇಷ್ಟೊಂದು ಬಿಸಿಲು ಹೊಡಿತೈತಲ್ಲ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಬೆಳಗ್ಗೆನೋ ಮಧ್ಯಾಹ್ನನೋ ಅಂತ ಕನ್ಫ್ಯೂಸ್ ಆಗೋ ರೇಂಜಿಗೆ ಬಿಸಿಲು ಹೊಡಿತೈತೆ. ಹಿಂಗೆ ಬಿಸಿಲು ಹೊಡೆದ್ರೆ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಒಳ್ಳೆ ಮೋಟೋ ಬ್ಲಾಗ್ ಮಾಡಬೇಕು ಅಂದ್ಬಿಟ್ಟು ಬ್ಯಾಂಕಲ್ಲಿ ಸಾಲ ತಗೊಂಡು ಹೊಸ ಕ್ಯಾಮ್ರಾ ತಗೊಂಡಿದ್ದೀನಿ. ನೋಡಿ ಹೆಂಗೈತೆ ಕ್ಯಾಮ್ರಾ, 1.5 ಲಕ್ಷ ರೂಪಾಯಿ ಕ್ಯಾಮ್ರಾ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. 1.5 ಲಕ್ಷದಲ್ಲಿ 1 ಕಮ್ಮಿ ಮಾಡಿ ನಾನು ತಗೊಂಡಿರೋದು 15,000 ರೂಪಾಯಿ ಕ್ಯಾಮ್ರಾ. ಕ್ಯಾಮ್ರಾ ಮಾತ್ರ ಸಖತ್ತಾಗೈತೆ. ಬಿಗಿನಿಂಗ್ ಮೋಟೋ ವ್ಲಾಗರ್ಸ್ಗಳಿಗೆ ಮಾಡಿಸಿದ ಕ್ಯಾಮ್ರಾ ಮಾತ್ರ. ಕ್ಲಾರಿಟಿನೂ ಸಾಕು ಗುರು, ಮಸ್ತಾಗೈತೆ ಕ್ಲಾರಿಟಿ ಮಾತ್ರ. ಕೆಲವೊಂದಷ್ಟು ಜನ ಬಿಲ್ಡಪ್ಗಳು ತಗೋತಾರೆ, ವ್ಲಾಗ್ ಮಾಡೋದು ಈಸಿ, ಕ್ಯಾಮ್ರಾ ಕೊಡು ನಾನು ಮಾಡ್ಬಿಡ್ತೀನಿ ಅಂತ. ಅದೆಲ್ಲ ಗುರು ಮ್ಯಾಟ್ರು. ನಾವು ಮಾಡಿರೋ ವಿಡಿಯೋನ ಎಡಿಟ್ ಮಾಡೋಕ್ಕೆ ಅಂತ ಕೂತ್ಕೋತೀವಲ್ಲ, ಅವಾಗಲೇ ಅಸಲಿ ಪಿಕ್ಚರ್ ಶುರು ಆಗೋದು. ನಮ್ಮ ಸುತ್ತಮುತ್ತ ಒಂದಷ್ಟು ಜನ ಇರ್ತಾರೆ, ನಾವೇನೇ ಒಳ್ಳೆ ಕೆಲಸ ಮಾಡಿದ್ರು ಅದನ್ನು ಆಡ್ಕೊಳ್ಳೋದು, ಕಾಲಿಳಿಯೋದು ಮಾಡ್ತಾ ಇರ್ತಾರೆ. ಅವ್ರ ಕೈಲಂತೂ ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಸದ್ಯ ಸರ್ಕಲಲ್ಲಿ ಇವತ್ತು ಸಿಗ್ನಲ್ ಬಿದ್ದಿಲ್ಲ. ಸಿಗ್ನಲ್ ಬಿದ್ದಿದ್ರೆ 1-1.5 ನಿಮಿಷ ಸುಮ್ಮನೆ ಕಾಯ್ಬೇಕಾಗೋದು. ಗುರು ಏನೇ ಹೇಳು, ಹಿಂಗೆ ಫುಟ್ಬಾತ್ ಹೋಟ್ಲಲ್ಲಿ ತಿನ್ನೋದೇ ಒಂಥರ ಚಂದ. ಎಷ್ಟು ಅಣ್ಣ ಕೆಜಿ? 500 ರೂಪಾಯಿ. ये मार्केट नहीं है, डायरेक्ट निकाल के डायरेक्ट दे रहे हैं. सोचो नहीं. ನಾವೇನೇ ಕೆಲಸ ಮಾಡಿದ್ರು ಸರಿಯಾದ ರೀತಿಲಿ ಸರಿಯಾದ ಟೈಮಲ್ಲಿ ಸಪೋರ್ಟ್ ಸಿಗಲಿಲ್ಲ ಅಂದರೆ ನಾವು ಮಾಡ್ತಿರೋ ಕೆಲಸಕ್ಕೆ ಮತ್ತು ನಾವು ಮಾಡಿರೋ ಕೆಲಸಕ್ಕೆ ಬೆಲೆ ಇಲ್ದಂಗಾಗುತ್ತೆ. ನಾನು ಮಾಡ್ತಾ ಇರೋ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.